ಸರ್ಕಾರ ಈ ಬಿಡದಿ ಪ್ರಾಜೆಕ್ಟ್ ಅನ್ನ ಒಂದು ಪ್ರತಿಷ್ಠೆಯಾಗಿ ತಗೊಂಡಂಗಿದೆ. ರೈತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅದನ್ನ ವಿರೋಧ ಮಾಡಿದ್ರು ಕೂಡ ನಮ್ಮ ಜಮೀನನ್ನ ನೀವು ಬಲವಂತವಾಗಿ ತಗೊಳ್ಬೇಡಿ ಅಂತ ಹೇಳಿ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ತಮ್ಮ ಪ್ರತಿಷ್ಠೆಗೋಸ್ಕರ ಈ ಬಿಡದಿ ಪ್ರಾಜೆಕ್ಟ್ ಅನ್ನ ಮುಂದುವರಿಸುವಂತದ್ದು ನೋಡ್ತಾ ಇದ್ದೀವಿ. ನಾನು ಈಗಲೂ ಮುಖ್ಯಮಂತ್ರಿಗಳಲ್ಲಿ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ, ಬಿಡದಿಯಲ್ಲಿ ರೈತರ ಸಿಟ್ಟನ್ನ ನೀವು ಗಮನಿಸದಲೆ ಬಲವಂತವಾಗಿ ರೈತರ ಜಮೀನನ್ನ ನೀವು ವಶಪಡಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ ಈ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಒಳ್ಳೇದಾಗೋದಿಲ್ಲ. ಯಾವ ರೈತರು ಮುಂದೆ ಬರ್ತಾ ಇದ್ದಾರೋ ಆ ರೈತರ ಜಮೀನು ತಗೊಳ್ಳಿ. ಯಾವ್ದು ಪಾಳು ಬಿದ್ದಿರೋ ಅಂತ ಜಮೀನಿದೆ, ಎಲ್ಲಿ ಯಾವುದೇ ಕೃಷಿ ಚಟುವಟಿಕೆ ನಡೀತಾ ಇಲ್ಲ ಅಂತ ಕಡೆ ನೀವು ಜಮೀನನ್ನ ತಗೊಳ್ಳಿ. ಕರ್ನಾಟಕದಲ್ಲಿ ಇವತ್ತಾಗಿರೋ ಸಮಸ್ಯೆ ಏನು ಅಂದ್ರೆ ಎಲ್ಲಾ ಅಭಿವೃದ್ಧಿನೂ ಕೂಡ ಬೆಂಗಳೂರು ಮತ್ತೆ ಬೆಂಗಳೂರು ಸುತ್ತಮುತ್ತ ಆಗಿದೆ. ನೀವು ಇದನ್ನ ಕಲ್ಯಾಣ ಕರ್ನಾಟಕಕ್ಕೆ ತಗೊಂಡೋಗಿ ಹೆಂಗೂ ನೀವು ಎಐ ಸಿಟಿ ಮಾಡಬೇಕು ಅಂತ ಹೇಳ್ತಾ ಇರೋದು, ಬಿಡದಿಯಲ್ಲಿ ಎಐ ಟೌನ್ಶಿಪ್ ಮಾಡಬೇಕು ಅಂತ. ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಮಾಡಿ ಇದನ್ನ. ಇಡೀ ಕರ್ನಾಟಕದಲ್ಲಿ ನೀವು ಯಾವುದೇ ಡೆವಲಪ್ಮೆಂಟ್ ಇಂಡೆಕ್ಸ್ ತಗೊಳ್ಳಿ, ಅದರಲ್ಲಿ ಕಲ್ಯಾಣ ಕರ್ನಾಟಕ, ಯಾದಗಿರಿ, ಕಲಬುರಗಿ ಹಿಂದೆ ಬಿದ್ದಿದೆ. ಈ ಎಐ ಟೌನ್ಶಿಪ್ ನ ನೀವು ಉತ್ತರ ಕರ್ನಾಟಕದಲ್ಲೋ ಕಲ್ಯಾಣ ಕರ್ನಾಟಕದಲ್ಲೋ ಮಾಡಿದ್ರೆ, ನಮ್ಮ ಚಿತ್ರದುರ್ಗದಲ್ಲೋ ಮತ್ತೊಂದು ಕಡೆ ಮಾಡಿದ್ರೆ ಅಲ್ಲೂ ಕೂಡ ಒಂದು ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಆಗುತ್ತೆ. ನಾವು ಬೆಂಗಳೂರಿಗೆ ನಾವು ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಕರ್ನಾಟಕದ ಬೇರೆ ಕಡೆಗೂ ಡೆವಲಪ್ಮೆಂಟ್ ನಿಂತೋಗುತ್ತೆ. ಬೆಂಗಳೂರಲ್ಲೂ ಕೂಡ ಈ ಅಭಿವೃದ್ಧಿಯಿಂದ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಬೆಂಗಳೂರು ಇನ್ನು ಬಡವ ಆಗ್ತಾ ಹೋಗುತ್ತೆ, ಇನ್ನೂ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ದಯವಿಟ್ಟು ನಾನು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀನಿ, ನೀವು ಎಐ ಟೌನ್ಶಿಪ್ ಮಾಡಬೇಕು ಅಂತಿದ್ರೆ ನೀವು ಐಟಿ ಮಂತ್ರಿಗಳ ಕ್ಷೇತ್ರದಲ್ಲಿ ಮಾಡಿ, ಅಲ್ಲಿರುವಂತ ಜನಕ್ಕೆ ಇದರಿಂದ ಸಹಾಯ ಆಗಿ. ಬೇಡ ಅಂತ ಇರುವಂತ ರೈತರ ಜಮೀನಿನ ಕಿತ್ಕೊಂಡು ಮಾಡುವಂತ ಅವಶ್ಯಕತೆ ಇಲ್ಲ. ಧನ್ಯವಾದ.